ಆರೋಗ್ಯವಂತ ವ್ಯಕ್ತಿಗಳು ಕ್ಯಾನ್ಸರ್ ಬರದಿದ್ದ ಹಾಗೆ ಏನು ಮಾಡಬೇಕು ಅನ್ನೋದಾದರೆ ಅದನ್ನು ಕೀಮೋ ಪ್ರಿವೆನ್ಷನ್ ಅಂತ ಬಿ ಸ್ಪಾನ್ ಅನ್ನೋರು 1970 ಆವಾಗಲೇ ಇದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ನಡೆಸಿದ್ರು. ಅವರ ಪ್ರಕಾರ ನಾವು ನಮ್ಮ ಪ್ರಕೃತಿಯಲ್ಲಿ ಸಿಗುವ ಆಹಾರ ಪದಾರ್ಥಗಳು ಏನಿದೆ, ಅದು ಹಣ್ಣುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಸೊಪ್ಪುಗಳಾಗಿರ್ಬೋದು, ಪ್ರಕೃತಿಯಲ್ಲಿ ಸಿಕ್ಕುವ ನ್ಯಾಚುರಲ್ ಏನಿದೆ ಸೋರ್ಸಸ್ಸು, ಅದನ್ನು ಸೇವನೆ ಮಾಡೋದ್ರಿಂದ ಬಹಳಷ್ಟು ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹದ್ದು ಕ್ರೂಸಿಫರಸ್ ವೆಜಿಟೇಬಲ್ ಅಂತ ಕರಿತೀವಿ. ಕ್ರೂಸಿಫರಸ್ ವೆಜಿಟೇಬಲ್ ಅಂದರೆ ಕೋಸಿನ ಜಾತಿಯ ಒಂದು ತರಕಾರಿಗಳು ಏನಿದೆ ಅದು. ಹೂಕೋಸು, ನವಿಲುಕೋಸು, ಬ್ರ್ಯಾಕೋಲಿ ಅಂತ ನೀವು ಕೇಳಿರ್ಬೋದು. ಬ್ರ್ಯಾಕೋಲಿ ಅನ್ನೋದು ಒಂದು ಅದ್ಭುತವಾಗಿ ಕ್ಯಾನ್ಸರ್ ನಿವಾರಣೆ ಮಾಡುವಂಥದ್ದು, ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವಂತಹ, ಅಂದರೆ ಅದರಲ್ಲಿರುವ ರಾಸಾಯನಿಕಗಳೇನಿರುತ್ತೆ ಅದು ಈ ಒಂದು ತರಕಾರಿಗಳಲ್ಲಿ ಸಾಮಾನ್ಯವಾಗಿ ನಾವು ಇಂಡಾಲ್, ಡೈಥಯೋಥಯಾನ್, ಐಸೋಥಯನೋಸಲ್ಫೇಟ್ ಇವುಗಳೆಲ್ಲ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಕ್ರೂಸಿಫೆರಸ್ ವೆಜಿಟೇಬಲು, ಈ ಥರದ್ದು ಈ ಕಾಯಿಗಳು ಅಂತ ಅಂತೀವಲ್ಲ, ಅದು ಹೀರೆಕಾಯಿ, ಸೋರೆಕಾಯಿ, ಕೋಸುಗಳು, ಇಂಥವನ್ನೆಲ್ಲ ನಾವು ಹೆಚ್ಚು ಸೇವನೆ ಮಾಡೋದರಿಂದ ಇವುಗಳಲ್ಲಿರುವ ರಾಸಾಯನಿಕಗಳು, ಇವುಗಳಲ್ಲಿರುವ ಫೈಟೋಕೆಮಿಕಲ್ಗಳಂತ ಕರಿತೀವಿ. ಆ ರಾಸಾಯನಿಕಗಳನ್ನು ಫೈಟೋಕೆಮಿಕಲ್ ಅಂತ, ಕೆಮಿಕಲ್ಗಳು ಅವು ಈ ಪ್ಲ್ಯಾಂಟ್ಗಳಲ್ಲಿ ಇರೋದರಿಂದ ಫೈಟೋಕೆಮಿಕಲ್ಸ್ ಅಂತ ಕರಿತೀವಿ. ಈ ಫೈಟೋಕೆಮಿಕಲ್ಗಳೇನು ಮಾಡುತ್ತೆ ಅಂದರೆ, ಏನಾದರೂ ಡ್ಯಾಮೇಜ್ ಆಗಿದ್ದರೆ ನಮ್ಮ DNA ಅಂಥ ಜೀವಕೋಶಗಳನ್ನು ನಾಶ ಮಾಡಿ ನಮ್ಮ ದೇಹವನ್ನು ಸುರಕ್ಷಿತವಾಗಿಡುತ್ತೆ.